ಎಲ್ರಿಗೂ ನಮಸ್ಕಾರ. ಇವತ್ತು ಅತ್ಯಂತ ಒಂದು ನೋವಿನ ಮತ್ತು ದುಃಖದ ಮತ್ತು ನಮ್ಮ ಪ್ರಭುತ್ವ, ನಮ್ಮ ಆಡಳಿತ ವ್ಯವಸ್ಥೆ ವಹಿಸಿದಂಥ ಅತ್ಯಂತ ಒಂದು ನಿರ್ಲಕ್ಷ್ಯದ ಬಗ್ಗೆ ನಾನು ಮಾತಾಡಲಿಕ್ಕೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಅಕ್ಟೋಬರ್ 7ನೇ ತಾರೀಕು ರಾಮನಗರ ಜಿಲ್ಲೆಯ ಬಿಡದಿ ಸಮೀಪದ ಒಂದು ಸನ್ಶೈನ್ ಅನ್ನೋಂಥ ಒಂದು ಕಂಪನಿ ಒಂದು ಎಲಿಗೆನ್ಸ್ ಅನ್ನೋಂಥ ಒಂದು ನಿರ್ಮಾಣ ಲೇಔಟ್ ಅನ್ನು ಮಾಡ್ತಾ ಇದೆ. ಅದರಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ಮುರ್ಷಿದಾಬಾದ್ ಜಿಲ್ಲೆಯ ಸುಮಾರು 7ಕ್ಕಿಂತ ಹೆಚ್ಚು ಜನ ವಲಸೆ ಕಾರ್ಮಿಕರು ಆ ನಿರ್ಮಾಣ ಕಂಪನಿಯಲ್ಲಿ ಕಾರ್ಮಿಕರಾಗಿ ದುಡಿತಾ ಇರ್ತಾರೆ. ಅವರು ಆ ದಿನ ಅಕ್ಟೋಬರ್ 7ನೇ ತಾರೀಕು ರಾತ್ರಿ ಮಲಗಿದಾಗ ಒಂದು ಬೆಂಕಿಯ ಅವಘಡ ನಡೀತದೆ. ಆ ಬೆಂಕಿಯ ಅವಘಡದಲ್ಲಿ ಕೆಲವರು 65%, ಇನ್ನು ಕೆಲವರು 35% ಪ್ರಮಾಣದಲ್ಲಿ ತೀವ್ರವಾಗಿ ಆ ಬೆಂಕಿಯ ಕೆನ್ನಾಲಿಗೆ ಸಿಕ್ಕು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾರೆ. ಅವರನ್ನು ಬೆಂಗಳೂರಿನಲ್ಲಿರ್ತಕ್ಕಂಥ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ದಾಖಲು ಮಾಡಲಾಗುತ್ತೆ. ಕೆಲವರು ಮಾತ್ರ ಅವರ ಸಂಬಂಧಿಗಳು ಜೊತೆಗಿರ್ತಾರೆ. ಆ ದಾಖಲು ಮಾಡಿದಂಥದ್ರಲ್ಲಿ ಒಂದು ದಿನಗಳ ನಂತರ, ಅಂದರೆ ಬುಧವಾರ ಅಕ್ಟೋಬರ್ 9ನೇ ತಾರೀಕು ಸುಮಾರು 3 ಜನ ಅಸುನೀಗ್ತಾರೆ. ಬಳಿಕ ಮತ್ತೊಂದು ದಿನದ ಬಳಿಕ ಮತ್ತೋರ್ವ ಒಬ್ಬ ಕಾರ್ಮಿಕ ಮೃತಪಡ್ತಾನೆ. ಇದೀಗ ಆ ಚಿಂತಾಜನಕ ಸ್ಥಿತಿಯಲ್ಲಿದ್ದಂಥ 7 ಜನ ಕಾರ್ಮಿಕರು, ಅಮಾಯಕ ಕಾರ್ಮಿಕರು, ಮಾಲೀಕರ ನಿರ್ಲಕ್ಷ್ಯದಿಂದಾಗಿ, ಪ್ರಭುತ್ವದ ನಿರ್ಲಕ್ಷ್ಯದಿಂದಾಗಿ, ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯ ಒಂದು ಅಧಿಕಾರಶಾಹಿಯ ನಿರ್ಲಕ್ಷ್ಯಕ್ಕೆ ಬಲಿಯಾಗಿ ಅವರೆಲ್ಲರೂ ಕೂಡ ಅಸುನೀಗಿದ್ದಾರೆ. ಆ ಅಮಾಯಕ ವಲಸೆ ಕಾರ್ಮಿಕರ ಸಾವಿಗೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಪ್ರಭುತ್ವಗಳು ನೇರ ಕಾರಣ ಅಂತೇಳಿ ನಾನು ಆರೋಪಿಸಲಿಕ್ಕೆ ಬಯಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಈ ವಲಸೆ ಕಾರ್ಮಿಕರ ಬದುಕನ್ನು ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯ ಅತ್ಯಂತ ವೈಫಲ್ಯತೆ ಅಂತೇಳಿ ನಾನು ಗಂಭೀರವಾಗಿ ಆರೋಪ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಒಂದು, ಅವರಿಗೆ ಆ ಅವಘಡದಲ್ಲಿ ಸಂಭವಿಸಿದಂಥ ಕಾರ್ಮಿಕರಿಗೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ಗಳ ವೈದ್ಯಾಧಿಕಾರಿಗಳು ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರು ಆ ಚಿಕಿತ್ಸೆಗೆ ಸ್ಪಂದಿಸಲಿಕ್ಕೆ ಆಗಲಿಲ್ಲ. ಸನ್ಶೈನ್ ಅನ್ನಂತ ಒಂದು ನಿರ್ಮಾಣ ವಲಯದ ಕಂಪನಿ ಅಲ್ಲಿ ಏನು ಎಲಿಗೆನ್ಸ್ ಲೇಔಟ್ ಅಂತೇಳಿ ಮಾಡ್ತಾ ಇದ್ದಾರೆ, ಅಲ್ಲಿ ಅತ್ಯಂತ ಕಡಿಮೆ ಸವಲತ್ತುಗಳಿರ್ತಕ್ಕಂಥ ಅವರಿಗೆ ವಸತಿಗಳನ್ನು ನೀಡಿ ಗಾಳಿ ಬೆಳಕುಗಳು ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಆ ಕಾರ್ಮಿಕರನ್ನ ಗುಲಾಮರನ್ನಾಗಿ ಒಂದು ರೀತಿಯಲ್ಲಿ ಕೂಡಿ ಹಾಕುವಂತ ಒಂದು ಪ್ರಯತ್ನವನ್ನು ನಡೆಸಿದರು. ಯಾವ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಅವರಿಗೆ ಕೊಡಲಿಲ್ಲ. ಕರ್ಕೊಂಡು ಬಂದಂಥ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನು, ಗಾಳಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಲಾರ್ದೇ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದ್ರ ಜೊತೆಗೆ ಹಾಗಾಗಿ ಇದೊಂದು ಬೆಂಕಿ ಅವಘಡ ಸಂಭವಿಸಿದೆ. ಇನ್ನೊಂದು ಕಡೆಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸರಿಯಾದಂಥ ತನಿಖೆಯನ್ನು ಮಾಡಿಲ್ಲ. ಪೊಲೀಸ್ ಇಲಾಖೆಯವರು ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ನಾವು ಕಾರ್ಮಿಕ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ವಿ, ಪೊಲೀಸರ ಜೊತೆ ಚರ್ಚೆ ಮಾಡಿದಾಗ ವಿಪರ್ಯಾಸ ಏನಂತ ಹೇಳಿದ್ರೆ, ಯಾವ ಕಾರ್ಮಿಕ ಮತ್ತು ಮೃತಪಟ್ಟಿದ್ದಾನೆ ಅವನೇ ದೂರುದಾರರಾಗಿದ್ದ, ಅವನ ಮೇಲೇನೆ ಇವತ್ತು ಕೇಸು ದಾಖಲು ಮಾಡಿದ್ದಾರೆ. ಮಾಲೀಕರ ನಿರ್ಲಕ್ಷ್ಯ, ಅವ್ರ ಮೇಲೆ ಕೇಸನ್ನ ದಾಖಲು ಮಾಡಲಿಕ್ಕೆ ಕಾರ್ಮಿಕ ಇಲಾಖೆಯವರು ಕ್ರಮ ವಹಿಸಬೇಕಾಗಿತ್ತು, ಪೊಲೀಸ್ ಇಲಾಖೆಯವರು ಕ್ರಮ ವಹಿಸಬೇಕಾಗಿತ್ತು. ಆದರೆ ಆ ಮೃತಪಟ್ಟಂತ ಕಾರ್ಮಿಕನ ವಿರುದ್ಧನೇ ಇವತ್ತು ಕೇಸನ್ನು ದಾಖಲು ಮಾಡುವಂತ ಅಮಾನವೀಯವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮಾತ್ರವಲ್ಲ, ಇದರಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಕೆಲವು ಏಜೆಂಟ್ರುಗಳು ಮತ್ತು ಸ್ಥಳೀಯವಾದಂಥ ಕೆಲವು ಏಜೆಂಟ್ರುಗಳು ಈ ಕಾರ್ಮಿಕರಿಗೆ ಮೋಸ ಮಾಡಿ ನಾವು 25 ಲಕ್ಷ ರೂಪಾಯಿ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ನಾವು CIT ಮತ್ತು CWFIನ ನಾಯಕರು ಅಲ್ಲಿ ಸ್ಥಳದಲ್ಲಿ ಇದ್ಕೊಂಡು, ಹಾಸ್ಪಿಟಲ್ ಇದ್ಕೊಂಡು ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ. ಅದಕ್ಕೆ ಅವಕಾಶ ಸಿಕ್ಕಿಲ್ಲ. ಮೃತಪಟ್ಟವರಿಗೆ 25 ಲಕ್ಷ, ಗಾಯಗೊಂಡಂತವರಿಗೆ 10 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ನಾವು ಕೇಳಿದಾಗ ಕೂಡ ತೃಣಮೂಲ ಕಾಂಗ್ರೆಸ್ಸಿನ ಏಜೆಂಟರು ಮತ್ತು ಪೊಲೀಸರು ಮತ್ತು ಕಾರ್ಮಿಕ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಕೇವಲ 2.5 ಲಕ್ಷ ರೂಪಾಯಿ ಮಾತ್ರ ಮಾಲೀಕರಿಂದ ಕೊಡಿಸಿ ಆ ಬಾಡಿಗಳನ್ನು ಲಿಫ್ಟ್ ಮಾಡಿದ್ದಾರೆ. ಇದು ಅತ್ಯಂತ ಘನಘೋರ ಅಪರಾಧ. ನಮ್ಮ ಆಡಳಿತಶಾಹಿ, ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಒಟ್ಟಾಗಿ ಸೇರಿದಂತ ಒಂದು ಘನಘೋರ ಅಪರಾಧ. ಹಾಗಾಗಿ ನಾವು ಈ ಒಂದು ಘಟನೆಯಲ್ಲಿ
ಜೀವವನ್ನು ಕಳ್ಕೊಂಡಂತ ಎಲ್ಲ ಮೃತ ಕುಟುಂಬದವರಿಗೆ ನಾವು ತೀವ್ರ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ. ಅವ್ರ ಕುಟುಂಬದವರಿಗೆ ನಮ್ಮ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಒಂದು ಕನಿಷ್ಠ 25 ಲಕ್ಷ ರೂಪಾಯಿ ಈ ಪರಿಹಾರವನ್ನು ಕೊಡಲಿಕ್ಕೆ ಆ ಕಾರ್ಮಿಕರಿಗೆ ಕ್ರಮವನ್ನು ವಹಿಸಬೇಕು. ಅವರ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಹಾಗೆಯೇ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಅಧಿಕಾರಿಗಳು ಕೂಡ ಇಂಥ ನಿರಂತರವಾದಂತಹ ಅವಘಡಗಳನ್ನು ಸಂಭವಿಸ್ತಾ ಇದ್ರೂ ಕೂಡ ಅವರು ಸರಿಯಾದಂತಹ ಯಾವ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಕೇವಲ ಖರೀದಿಗಳನ್ನು ಮಾಡೋದ್ರ ಮೂಲಕ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಹೊರತು ಈ ತರದ ಕೆಲಸದ ಸ್ಥಳದಲ್ಲಿ ಸುರಕ್ಷತೆಯ ಬಗ್ಗೆ ಯಾವ ಕ್ರಮವನ್ನು ವಹಿಸಿಕೊಳ್ತಾ ಇಲ್ಲ. ಹಾಗೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್, ಸಿಐಟಿಯು ಇಂಥ ಘಟನೆಗಳ ಬಗ್ಗೆ ತಮ್ಮ ತೀವ್ರ ಸಾಂತ್ವನವನ್ನು ವ್ಯಕ್ತಪಡಿಸುತ್ತೆ ಮತ್ತು ಅಗತ್ಯ ಯಾರು ಈ ಘಟನೆಗೆ ಕಾರಣ ಆಗಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಇದಕ್ಕೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಪೊಲೀಸ್ ಇಲಾಖೆ, ಕಾರ್ಮಿಕ ಇಲಾಖೆ ಮತ್ತು ಪ್ರಭುತ್ವದ ಎಲ್ಲ ಶಕ್ತಿಗಳ ವಿರುದ್ಧ ಕ್ರಮವನ್ನು ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತು ಮೃತಪಟ್ಟ ಎಲ್ಲ ಕುಟುಂಬಗಳವರಿಗೆ ಕನಿಷ್ಠ 25 ಲಕ್ಷ ರೂಪಾಯಿ ಪರಿಹಾರವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಕಟ ಮಾಡಬೇಕು ಅಂತೇಳಿ, ಇಲ್ಲದೇ ಇದ್ರೆ ನಾವು ಒಂದು ಹೋರಾಟವಾದ ಕಾರ್ಯಕ್ರಮವನ್ನು ಕೂಡ ರೂಪಿಸ್ತೀವಿ ಕಾರ್ಮಿಕ ಇಲಾಖೆ ಮುಂದೆ ಅನ್ನೋಂಥ ಒಂದು ಒತ್ತಾಯವನ್ನ ಈ ಮೂಲಕ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ನಮಸ್ಕಾರ.